ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಈ ರೀತಿಯಾಗಿ ಅನ್ನ ಮಾಡೋದು ಯಾರು ಮಾಡ್ತೀರಾ ಗೊತ್ತಿದೆ ಅಲ್ವಾ? ಹಾಗಾದರೆ ಇದರಲ್ಲಿ ಏನಿದೆ ಅಂತ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ಅನ್ನ ಮಾಡುವಾಗ ಇದ್ರ ಮೇಲ್ಗಡೆ ಒಂದು ಗಂಜಿ ಬರುತ್ತಲ್ವ, ಇದರಲ್ಲಿ ತುಂಬ ಅಪಾರವಾದ ಒಂದು ಶಕ್ತಿ ಇದೆ. ಅಷ್ಟೇ ಅಲ್ಲದೆ ಈಗ ಬರುವಂಥ ಸೋನಾ ಮಸೂರಿ ಅಕ್ಕಿಯಲ್ಲಿ ಈ ರೀತಿಯಾದ ಗಂಜಿ ಬರುವುದಿಲ್ಲ. ಹಿಂದೆ ಇತ್ತಲ್ಲ ದಪ್ಪ ಅಕ್ಕಿ ಅಥವಾ ಇದ್ರ ಮೇಲ್ಗಡೆ ಬ್ರೌನಿಷ್ ಆಗಿರುವಂಥ ಒಂದು ಅಕ್ಕಿ ಇರುತ್ತಲ್ಲ, ಆ ಅಕ್ಕಿಯಲ್ಲಿ ಈ ರೀತಿಯಾದಂಥ ಒಂದು ದಪ್ಪ ಗಂಜಿ ಬರುತ್ತೆ. ಆ ಗಂಜಿಯನ್ನು ನಾವು ತೆಗೆದುಬಿಟ್ಟು ಈ ರೀತಿಯಾಗಿ ಒಂದು ಲೋಟಕ್ಕೆ ಹಾಕ್ಕೊಂಡು ಅದಕ್ಕೆ ನಾವು ಒಂದು ಸ್ವಲ್ಪ ಬೆಣ್ಣೆಯನ್ನು ಆ್ಯಡ್ ಮಾಡಿ ನಾವು ಕುಡಿಯೋದರಿಂದ, ಒಂದು ಕಡಲೆಕಾಳಷ್ಟು ಬೆಣ್ಣೆಯನ್ನು ಸೇರಿಸಿ ಕುಡಿಯೋದರಿಂದ ನಮಗೆ ತುಂಬ ಅಪಾರವಾದ ಪ್ರಯೋಜನಗಳಿದ್ದಾವೆ. ಎಸಿಡಿಟಿ ಜಾಸ್ತಿ ಆದಾಗ ಈ ರೀತಿಯಾಗಿ ಮಾಡಿ ನೋಡಿ, ಎಸಿಡಿಟಿ ತಕ್ಷಣವೇ ಕಡಿಮೆ ಆಗುತ್ತದೆ. ಎಸಿಡಿಟಿ ಆಗಿ ಒಂದೊಂದು ಸಲ ಹೊಟ್ಟೆಯಲ್ಲಿ ತುಂಬ ನೋವು ಬರ್ತಾ ಇರುತ್ತೆ, ಅಂಥ ಟೈಮಲ್ಲಿ ಈ ರೀತಿಯಾಗಿ ಮಾಡಿ ನೋಡಿ. ಇದರಿಂದ ಬೇಗ ರಿಸಲ್ಟನ್ನು ನೀವು ಕಾಣಿಸ್ತೀರಾ. ಹಾಗೆಯೇ ಹೊಟ್ಟೆಯ ಕೆಳಭಾಗದಲ್ಲಿ ಕಿಪ್ಪೊಟ್ಟೆಯ ಭಾಗದಲ್ಲೂ ನೋವು ಬರುತ್ತೆ, ಅದಕ್ಕೂ ಕೂಡ ಇದು